ಸ್ಟಾರ್ಟಪ್ ಫೌಂಡರ್ಸಿಗೆ ಇದು ಎರಡು ಬೆನಿಫಿಟ್ ಸಿಗ್ತೈತ್ರಿ. ಭಾಳ ಜನಕ್ಕೆ ಇದು ಗೊತ್ತಾ ಇಲ್ರಿ. ಈಗ ಫಂಡಿಂಗ್ ಬೇಕಂತ ತಿಳ್ಕೊರಿ, ಇದು ಮೇಜರ್ 3 ಸ್ಕೀಮ್ಸ್ ಒಳಗೆ ಎಲ್ಲ ಫಂಡ್ ಬೀಳ್ತಾವ್ರಿ. ಫಸ್ಟು ಫಂಡ್ ಆಫ್ ಫಂಡ್ ಸ್ಕೀಮು, ಸೆಕೆಂಡು ಸೀಡ್ ಕ್ಯಾಪಿಟಲ್ ಸ್ಕೀಮು, ಥರ್ಡು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ರೀ. ಇದ್ರಾಗ ಐದರ್ ನಿಮ್ಗೆ ಇಕ್ವಿಟಿ ಸಪೋರ್ಟ್ ಸಿಗ್ತೈತಿ ಅಥವಾ ಲೋನ್ ಸಿಗ್ತೈತಿ. ಇಲ್ಲಿಂದ ನಿಮ್ದು ಐಡಿಯಾ ಡೈರೆಕ್ಟ್ಲಿ ಬಿಸ್ನೆಸ್ ಹೋಗಿ ಕನ್ವರ್ಟ್ ಆಕೈತಿ. ವೆನ್ ಲೀಗಲ್ ಕಾಂಪ್ಲೈನ್ಸ್ ಬಗ್ಗೆ ಮಾತಾಡ್ತೇವೆ ನೋಡ್ರಿ, ಈ ಥರ ಅವ್ರು ಸಿಂಪ್ಲಿಫೈ ಮಾಡ್ಯಾರ್ರಿ. GST ರಿಜಿಸ್ಟ್ರೇಷನ್ ಒಂದು ಸಿಂಪ್ಲಿಫೈಡ್ ಪ್ರಾಸೆಸ್ ಮಾಡ್ಯಾರು. ಅಪ್ ಟು 2.5 lakhs ನಿಮ್ಮ ಮಂತ್ಲಿ ಲೈಬಿಲಿಟಿ ಇದ್ರೆ ಇಮಿಡಿಯೇಟ್ ಆಗಿ GST ಬರ್ತೈತ್ರಿ. ಸೆಕೆಂಡು, ನೀವು ಇನ್ಸ್ಟೆಡ್ ಆಫ್ ಮಂತ್ಲಿ ರಿಟರ್ನ್ಸ್ ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಸಾಕು. ಥರ್ಡು, ರಿಫಂಡ್ ಇದ್ರೆ 90% ಆಫ್ ರಿಫಂಡ್ ಪ್ರಾವಿಷನಲಿ ಸ್ಯಾಂಕ್ಷನ್ ಆಕೈತ್ರಿ. ಫೋರ್ತು, ನಿಮ್ದು ಏನು ಲಿಟಿಗೇಷನ್ ಐತೆ ನೋಡ್ರಿ, ಅದಕ್ಕೆ ವೇವರ್ ಸ್ಕೀಮ್ 128A ಅಂತ ವೇವರ್ ಸ್ಕೀಮ್ ಒಳಗೆ ಎಲ್ಲ ಕೊಟ್ಟಾರ್ರಿ. ಇದು ಇನ್ಕಮ್ ಟ್ಯಾಕ್ಸ್ ಹೋಗಿ ಬಂದ್ರಿ ಒಂದು ರಿಲೀಫ್ ಐತಿ. ATIC ರಿಲೀಫ್ ತಗೋರಿ. ESOPs ಇಶ್ಯೂ ಮಾಡ್ತಿದ್ರೆ ಅದ್ರ ಮೇಲೆ TDS ಡೆಫರ್ ಮಾಡ್ಯಾರ್ರಿ. ಅದು ಕಂಪ್ನೀಸ್ ಆಕ್ಟ್ ಹೋಗಿ ಬಂದ್ವಿ ಅಂದ್ರೆ ಇನ್ಸ್ಟೆಡ್ ಆಫ್ 4 ಬೋರ್ಡ್ ಮೀಟಿಂಗ್ಸ್ 2 ಬೋರ್ಡ್ ಮಿನಿಟ್ಸ್ ಮಾಡಿದ್ರೆ ಸಾಕು. ಅಪ್ ಟು 50% ಪೇಡ್ ಅಪ್ ಕ್ಯಾಪಿಟಲ್ ESOP ತರ ಇಶ್ಯೂ ಮಾಡ್ಬೋದ್ರಿ. ಇದು ESOPs ಡೈರೆಕ್ಟರ್ಸಿಗೆ ಆಗ್ಬೋದು ಅಥವಾ ಪ್ರಮೋಟರ್ಸಿಗೆ ಇಶ್ಯೂ ಮಾಡ್ಬೋದು. ಅದು ಬೇರೆ ಕಂಪ್ನಿ ಅಪ್ ಟು 10% ಅಷ್ಟ ಮಾಡ್ಬೋದ್ರಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಡ. ಇಂಥ ಸುಮಾರು ಬೆನಿಫಿಟ್ಸ್ ಎಲ್ಲ ಅದಾವ್ರಿ. ಇದೆಲ್ಲ ಬೆನಿಫಿಟ್ಸ್ ಲಿಸ್ಟ್ ಬೇಕಂತ ಸ್ಟಾರ್ಟಪ್ ಅಂತ ಕಮೆಂಟ್ ಮಾಡ್ರಿ. ಮತ್ತು ಯಾರು ನಿಮ್ಮ ಫ್ರೆಂಡ್ ಸ್ಟಾರ್ಟ್ ಮಾಡಕ್ಕೆ ಕಂಪ್ನಿ ಓಡ್ಸಾತಾರೋ ಅಥವಾ ಸ್ಟಾರ್ಟಪ್ ಒಳಗೆ ಅದಾರ ಅವ್ರೆಲ್ಲರಿಗೂ ಶೇರ್ ಮಾಡ್ರಿ. ಭಾಳ ಹೆಲ್ಪ್ ಆಕೈತಿ. ನಾನು CA ರಾಹುಲ್ ಆರ್ ಗಾಂಧಿ ನಿಮಗೋಸ್ಕರ ಇದು ವಿಡಿಯೋ ಮಾಡೇನಿ. ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಡನ್.